ಮಂಗೆಗಳು ಹಂದಿಗಳು ಇದು ಹೇಳ್ತಿರಲ್ಲ, ಹಂದಿಗಳು ಹೆಚ್ಚಿಗೆ ಅಥವಾ ಸಮಸ್ಯೆ ಹೆಚ್ಚಿಗೆ ಆತ. ಇದಕ್ಕೆ ಕಾರಣ ನಮ್ ಇನ್ಸೆಕ್ಟಿಸೈಡ್ನು ಕಾರಣ ಇದ್ದಿರ್ಬೋದು ನಂಬ್ತೀರಿ. ನಾವೇನ್ ಕೀಟನಾಶಕ ಹೊಡಿಗೈತಿ ಹೊಲಕ್ಕ, ಇದ್ರಲಿಂದ ಮಂಗೆಗಳು ಹಂದಿಗಳು ಹೆಚ್ಚಿಗೆ ಆಗ್ಯಾವ ಅಂದ್ರೆ ನಂಬ್ತೀರಿ? ಇದು ವಿಜ್ಞಾನ, ಇದು ಮೊನ್ನೆ ಗಡ್ಗಿಲ್ ರಿಪೋರ್ಟ್ ಒಳಗೆ ಹೇಳಗೈತಿರಿ. ಏನಾಗ್ಯದತ್ತಂದ್ರ ಹಂದಿಗಳ ಶತ್ರು ಮಂಗ್ಯನ ಶತ್ರು ಯಾವಪ್ಪ? ಇದು ಸ್ಟಡಿ ಮಾಡ್ದಾಗ ನಿಮ್ಗೆ ಗೊತ್ತಾಗ್ತದ. ಅಡಿಬೇಕಿದ್ದು, ಹದ್ದಿದ್ದು, ಹಕ್ಕಿಗಳಿದ್ದು ಭಾಳ. ಹಕ್ಕಿಗಳು ಏನ್ ಮಾಡ್ತೀವತ್ರಿ, ಸಣ್ಣ ಸಣ್ಣ ಮಂಗ್ಯಗಳಿಗೆ, ಸಣ್ಣ ಸಣ್ಣ ಹಂದಿ ಮರಿಗಳಿಗೆ ಎತ್ಕೊಂಡು ತಿತ್ತಿವತ್ತ. ಆಮೇಲೆ ವಯಸ್ಸಾಗಿ ಮಂಗ್ಯಗಳಿಗೆ ಸಾಯಿಸ್ತಿವತ್ತ. ಯಾವ ಸ್ವಲ್ಪ ವೀಕ್ ಆತಾವಲ್ಲ, ವೀಕ್ ಆದಾಗ ಸಾಯಿಸ್ತಿವತ್ತ. ಈಗ ಹಕ್ಕಿಗಳು ಕಮ್ಮಾಗ್ಯಾವ, ಹೆಚ್ಚಿಗೆ ಆಗ್ಯಾವ್ರಿ. ಹದ್ದುಗಳಾರ ಸಿಗಲ್ಲ ಆಗ್ಯಾವ. ಅದ್ರ ವಲ್ಚರ್ಸ್ ಅಂತಾರ, ಅವು ಸ್ಟಡಿ ಪೂರ ಹೊಟ್ಟೆ ಸಿಗಲ್ಲ ಆಗ್ಯಾವ. ಅದು ಅವು ಕಮ್ಮಿ ಆದಂಗೆ ಏನದ, ಇವು ಹಂದಿಗಳ ಪಾಪ್ಯುಲೇಷನ್ ಹೆಚ್ಚಿಗೆ ಹಾಕೋತ ಹೋಗ್ತದ, ಮಂಗ್ಯನ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತದೆ. ಈಗ ಅವು ಯಾಕೆ ಕಮ್ಮಿ ಆಗ್ಯಾವ? ಅವು ಯಾಕೆ ಕಮ್ಮಿ ಆಗ್ಯಾವ ಅಂದ್ರೆ ಇವು ಇನ್ಸೆಕ್ಟಿಸೈಡ್ ಹೆಚ್ಚಿಗೆ ಹೊಡಿಕತ್ತಿವು. ಹುಳುಗಳು ತಿಂದು ಸಾಯ್ಗತ್ತಾವ. ಆ ತಿಂದಿ ಹುಳುಗಳು, ಸತ್ತಿ ಹುಳುಗಳು ಅವು ತಿನ್ಲಗತ್ತಾವ. ಅದ್ರ ವಿಷ ಇದ್ರೊಳಗೆ ಹೋಗ್ಯದ, ಇದು ಹುಳ ಅವಕ್ಕೆ ಹೋಗ್ಯದ, ಅವು ಸಾಯ್ಗತ್ತಾವ. ಮತ್ ಅವು ಸತ್ತಾಗಿ ನಾವು ಅದೇ ಹೊಡೆದೇ ತಿನ್ಲಗತ್ತಿದ್ರೆ ನಾವು ಒಂದ್ ದಿವ್ಸ ಎಕ್ಸ್ಟೆಂಟ್ ಆಗೋರೆ, ಅದು ಆಗತ್ತದ. ಸೊ ಅದಕ್ಕೆ ಏನದ, ನಾವು ಎಷ್ಟು ಸೈಡ್ ಎಷ್ಟು ಪಾಸಿಬಲ್ ಆಗ್ತದ ಅಷ್ಟು ಇನ್ಸೆಕ್ಟಿಸೈಡ್ ಹೊಡೆಯೋದು ಕಡಿಮೆ ಮಾಡಬೇಕು. ಅದಕ್ಕೆ ನಾವು ಒಬ್ಬರೇ ಕಡಿಮೆ ಮಾಡ್ರೆ ನಡೆಯಲ್ಲ. ಯಾಕಂದ್ರೆ ನಾವು ಒಬ್ಬರೇ ಕಡಿಮೆ ಮಾಡ್ತೇವೆ, ಎಷ್ಟು ಎಫೆಕ್ಟ್ ಎಷ್ಟು ಆಗ್ತಾರೆ. 1000 ಹೊಲದಾಗ ಎಕರ್ದಾಗ ನಮ್ದು ಒಂದು 5-6 ಎಕರ್ ಕಮ್ಮಿ ಆದ್ರೆ ಏನಾಗ್ತದೆ. ಅದಕ್ಕೆ ಯಾಕೆ ಸಂಘಟನೆ ಬೇಕು, ಯಾಕೆ ಮಂದಿಗೆ ತಿಳಿಸ್ಬೇಕಂದ್ರೆ ಇದು ಒಂದ್ ದಿವ್ಸದಲ್ಲಿ ದಿನ ಹೇಳಬೇಕಾಗ್ತದೆ. ಹಿಂಗ್ ಹೊಡೆದ್ರೆ ಹಿಂಗ ಆಗ್ತದ್ರಿ, ಇದು ಹೊಡೆದ್ರಿ. ಈಗ ಅದು ಸೆಂಟ್ರಲ್ ಗೌರ್ಮೆಂಟ್ ಅದು ಹೇಳಗತ್ತೇಳಿ ಸ್ವಲ್ಪ ಯೂರಿಯಾ DAP ಹಿಂಗೆಲ್ಲ ತಿಳಿಯಾಕ ಹೊಂಟದ್ರಿ. ಇಲ್ಲ ಅಂದ್ರೆ ಯಾಕೆ ಮೊನ್ನೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತಂದ್ರು. ಹಿಂಗ್ ಒಂದೊಂದು ವರ್ಡ್ ಚಲೋ ಯೂಸ್ ಮಾಡಕತ್ತಾರ. ಯೂಸ್ ಮಾಡ್ದಂಗ್ ಸ್ವಲ್ಪ ತಿಳಿಯಾಕ ಹೊಂಟದ. ಸೊ ಅದಕ್ಕೆ ನಾವು ಹಂದಿಗಳ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಬೇಕಾಗಿತ್ತು, ಮಂಗ್ಯನ್ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಬೇಕಾದ್ರೆ ಕೀಟನಾಶಕ ಬಿಡಬೇಕು. ಹಕ್ಕಿಗಳು ಅಡಿಬೇಕು ಕಮ್ಮಾಗ್ಯಾವ. ಸೊ ಇದು ಈಗ ದೊಡ್ಡ ದೊಡ್ಡ ಮಂಗ್ಯಗಳು ಇತ್ತಿತ್ತು, ಸಣ್ಣ ಸಣ್ಣ ಮಂಗ್ಯಗಳು ಇತ್ತಿತ್ತು. ಈಗ ಏನಂತಾವ, ಇಲ್ಲಾಂದ್ರೆ ಅಂತ ಹಕ್ಕಿಗಳು ಕಮ್ಮಿ ಆದ್ಕೊಳ್ಳಿ ದೊಡ್ಡ ಮಂಗ್ಯ ಸಾಯ ತನಕ ಇರ್ಬೇಕದು. ಈ ಸಾಯ ತನಕ ಉಪವಾಸ ಇರಲ್ಲ, ಊಟ ತಿಂದೇಬೇಕು. ಅದು ನಮ್ ಗಿಡಕ್ಕೆ ಬರೋದು ತಿನ್ನೋದೇ ಆಗ್ತದೆ. ಸೊ ಅದಕ್ಕೆ ಇದು ನಾವು ತಿಳ್ಕೊಬೇಕು, ನಾವ್ ಏನೇನು ಮಾಡ್ರೆ ನಿಸರ್ಗಕ್ಕೆ ಹಾಳು ಮಾಡಕತ್ತೀವಿ. ಸೊ ಅದಕ್ಕೆ ಅವು ನಾವ್ ಅನ್ಕೊಂಡಿದ್ದೀವಿ ಪರಿಹಾರ ಸಿಕ್ತು ಅಂತೇಳಿ, ಪರಿಹಾರ ಸಿಗಾದ್ರೆ ಇನ್ನೊಂದು ಸಮಸ್ಯೆ ಹುಟ್ಟಿಸ್ಕತ್ತೀವಿ. ಅದಕ್ಕೆ ನಾವು ನಾರ್ಮಲ್ ಫಾರ್ಮಿಂಗ್ ಹೋದೆ ತಿಳ್ಕೊಳ್ಳಿ, ಟ್ರೆಡಿಷನಲ್ ಫಾರ್ಮಿಂಗ್ ಹೋದೇವಲ್ಲ, ಅವಾಗ ಪ್ರಾಬ್ಲಮ್ ಸಂಖ್ಯೆಗಳೇ ಕಡಿಮೆ ಆಕೋತಾವ. ಹೊಸ ಹೊಸ ಸಮಸ್ಯೆ ಹುಟ್ಟಲ್ಲ. ಹಳಿ ಸಮಸ್ಯೆಗಳೇ ಮನಾರವ, ಅವು ಸಮಸ್ಯೆ ಒಂದು ಸಿಗ್ಲಿಕ್ಕೆ ಶುರು ಆಗ್ತಾವ. ಅದಕ್ಕ ಇದೇನದ ಅಂದ್ರೆ ನಾವು ಸಮಗ್ರ ಕೃಷಿ ಅಂತಾರ ಅಥವಾ ಸಾವಯವ ಕೃಷಿ ಅಂತಾರ. ಇದು ಸಮಗ್ರ ಕೃಷಿ ಅಂದ್ರೆ ಏನು, ನಿಮ್ದು ಹೊಲದಾಗ ಹೆಂಗಿರ್ಬೇಕಂದ್ರೆ ದಿನ ಒಂದಿಲ್ಲ ಒಂದ್ ಬೆಳಿ ಬರ್ತಿರ್ಬೇಕು. ದಿನ ಒಂದ್ ಬೆಳಿ ಯಾವ್ದಾರೇ ಇವೆಲ್ಲ ಗಿಡ. ಆಮೇಲೆ ಅಸೆಟ್ ಮಾಡೋದು. ಈಗ ನೀವು ಹೊಲ ಇವತ್ತು ಕಬ್ಬು ಬೆಳಿಗತ್ತಾರ, ಇವ್ರು ಕಬ್ಬು ಬೆಳಿಗತ್ತೀರಿ, ನೆಕ್ಸ್ಟ್ 2 ವರ್ಷ ಬಿಟ್ಟು ಕಬ್ಬು ತೆಗೆದಿರ್ತಿರ್ತಾರೆ. ಹೊಲದಾಗ ಏನದ ಮತ್ತೆ ಜೀರೋ ಹೌದಾ, ನೀವು ಶುರು ಮಾಡ್ಬೇಕು ಬಿತ್ತದ್ರಿಂದ. ಅದೇ ಈಗ ನೀವು ಒಂದು ಹೊಲದಾಗ ಹೊಲದಾಗ ಈಗ ಇದು ಇನ್ನೊಂದು 5 ವರ್ಷ ಬಿಟ್ಟಿರ್ತಿರ್ತಾರೆ. ಮಾವಿನ ಗಿಡ ಅದು ದೊಡ್ಡ, ಅದು ನೆಕ್ಸ್ಟ್ 1 ವರ್ಷ ಏನೂ ಆಗಿಲ್ಲಪ್ಪ ಅಂದ್ರು ಗಿಡಕ್ ಅಸೆಟ್ ಅದ. ಈಗ ಸಾಲಿ ಕಲಿಸ್ತೇವೆ, ಡಿಗ್ರಿ ಸರ್ಟಿಫಿಕೇಟ್ ಬರ್ಬೇಕು, PG ಬರ್ಬೇಕಂತ ಹೆಂಗ್ ಒಂದು ಎಕ್ಸೆಪ್ಟ್ ಮಾಡ್ಕೋತೀವಿ. ಫೇಲ್ ಹಾಕೋತ 100 ರೂಪಾಯಿ ಏನದಲ್ರಿ. ಹಂಗ ನಾವು ಹೊಲಕ್ಕೂ ಹೋದಾಗನು ನೆಕ್ಸ್ಟ್ ಒಂದೊಂದೊಂದು ಬೆಳ್ಕೋತಿರ್ಬೇಕತ್ತ. ಇದಾಗ್ಯದಪ್ಪ ಈ ವರ್ಷ, ಇದು ಮುಂದಿನ ವರ್ಷ ಇದು ದೊಡ್ಡದಾಗ್ತದ, ಇದು ದೊಡ್ಡದಾಗ್ತದ. ಅದಕ್ಕೆ ಏಕದಳಕಿನ ಟ್ರೀ ಪ್ಲೇಟ್ ಗಿಡ, ಮರ ಆಧಾರಿತ ಕೃಷಿ ಬಹಳ ಉತ್ತಮ. ಅದಕ್ಕೆ ಈ ಸಮಗ್ರ ಕೃಷಿ ಒಳಗೆ ನಾವ್ ಹೆಂಗ್ ಗಿಡಗಳು, ಆಮೇಲೆ ಗಿಡಗಳು ಹಚ್ಬೇಕು ನಾವೇನ್ ಮಾಡ್ತೀವಿ, ಎಲ್ಲರೂ ಮಾವಿನ ಗಿಡ ಹಚ್ದ, ಚಿಕ್ಕು ಗಿಡ ಹಚ್ದ, ಜಾಪಳ ಹಚ್ದ. ದಯವಿಟ್ಟು ಅದನ್ನು ತಪ್ಪೇರಿ. ಮೊನೋಕ್ರಾಪಿಂಗ್ ಅದ್ರೊಳಗೂ ತಪ್ಪಿ. ಸೊ ಅದ್ರೊಳಗೂ ವೈವಿಧ್ಯತೆ ಇರ್ಬೇಕು. ಅದಕ್ಕೆ ಆ ವೈವಿಧ್ಯತೆ ಹೇಳ್ಬೇಕಾದ್ರೆ ಚಿತ್ರ ತೋರಿಸಿ ಹೇಳ್ತೀನಿ. ಮತ್ತೆ ಯಾಕಂತಂದ್ರೆ ಅದೇನಂದ್ರೆ ಗಿಡ ಹೆಂಗಿರ್ಬೇಕು, ಇವತ್ತು ಒಂದ್ ಸ್ವಲ್ಪ ಗಿಡಗಳು ಜಲ್ದಿ ಬರೋಂಥ ಗಿಡಗಳು ಇರ್ಬೇಕು, ಸ್ವಲ್ಪ ಗಿಡಗಳು ಇಳುವರಿ 5-6 ವರ್ಷ ಆದ್ಮೇಲೆ ಬರಂಗಿರ್ಬೇಕು. ಆಮೇಲೆ ಅದ್ರೊಳಗೆ ಸ್ಪೇಸಿಂಗ್ ಬರ್ತಾವ, ಸನಿ ಇದ್ದೀವು, ದೂರ ಇದ್ದೀವು. ಅದು ಒಂದು ನಾ ಹೇಳ್ಬೇಕಾಗ್ತದೆ ಚಿತ್ರ ಹೇಳ್ಸ್ಕೊಂಡು. ಒಂದು ಸತ್ಯದ ರೀ, ಆರ್ಗ್ಯಾನಿಕ್ ಮಾಡ್ದಂಗೆ ಹುಲ್ಲಿನ ಸಂಖ್ಯೆ ಕಮ್ಮಿ ಆಗ್ತದ. ಎದಕ್ ಕಮ್ಮಿ ಆಗ್ತದ ಅಂದ್ರೆ ಭೂಮಿ ಒಳಗೆ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ ಅಂತ ಇರ್ತದ್ರಿ. ನಾವು ಮೊದಲು ಭಾರತ ಸ್ವತಂತ್ರ ಬರೋಕೆ ಮೊದಲು 3% ಮ್ಯಾಗ್ ಇತ್ತ. ಇವತ್ತಿನ ದಿವ್ಸನಾಗ ಅದು 0.03% ಆಗ್ಯದ. ಅದು 0.03 ಆಗಿ ಸಲುವಾಗಿ ಅಂತ ಮಣ್ಣಿನಾಗನು ಸೂಕ್ಷ್ಮ ಜೀವ ಅವ. ಒಂದು ಚಮಚ ಮಣ್ಣು ತಗೊಂಡ್ರೆ 1 ಕೋಟಿ ಹುಳುಗಳು ಇರ್ತಾವ ಅಂತ ಹೇಳ್ತಾರ. ಸೊ ಆ ಕೋಟಿ ಹುಳುಗಳೇನವ ತಾವು ಬದುಕಕ್ಕೆ ಹೋರಾಡ್ತಾವ. ಆ ಬದುಕಕ್ಕೆ ಹೋರಾಡ್ಬೇಕಾದ್ರೆ ಅದು ಮಣ್ಣಿನ ಸಹಕಾರ, ನಿಸರ್ಗ ಸಹಕಾರ ತಗೋತದ. ಆ ತಗೊಳ್ಳೋ ಟೈಮಿಗೆ ಏನದ, ಮಣ್ಣಿನಾಗ ಏನೂ ಗಿಡ ಇಲ್ಲ ತಿಳ್ಕೊರಿ, ಅದು ಹೆಚ್ಚಿಗೆ ಬೆಳೆಸಕ್ ಪ್ರಯತ್ನ ಮಾಡ್ತದೆ. ಅಂದ್ರೆ ಏನೋ ಈಗ ನಾವು ಹುಲ್ ಮ್ಯಾಗ್ ಸಾಯಿಸಕತ್ತೀವಿ, ಅದು ಒಂದು ಸಾಯ್ತ ನಡೆಯಲ್ಲ. ಅದಕ್ಕಂತಾರ ಮೊದ್ಲು ಒಂದೇ ಬೆಳೆಸ್ತಿತ್ತು. ಅದು ತನಗೆ ಎಷ್ಟು ಬೇಕಷ್ಟು ಒಂದು ಬೆಳೆಸ್ತೈತಿ, 2-3 ಬೆಳೆಸಲ್ರ, ಅದು ಒಂದೇ ಬೆಳೆಸ್ತದೆ. ಯಾಕಂದ್ರೆ ತನಗೆ ಎಷ್ಟು ಬೇಕು ಅಷ್ಟೇ ಬೆಳೆಸ್ತಿರ್ತದೆ. ನಾವ್ ಯಾವಾಗ ಅದು ಒಂದು ಸಾಯಿಸಕತ್ತೀವೋ ಅವಂತ ಒಂದು ಸಾಯಿಸ್ತಾರ ಇವ್ರು. 10 ಬೆಳೆಸ್ದೆ ಅಂದ್ರೆ ಒಂದರೆ ಬದುಕ್ತದ. ಈ ರೀತಿ ಪದ್ಧತಿ ನಡೀತದೆ. ಸೊ ಅದಕ್ಕೆ ನಾವು ಕೆಮಿಕಲ್ ಹೊಡೆದು ಯೂರಿಯಾ DAP ಹಾಕಿದಾಗ ಅಥವಾ ಇನ್ನೊಂದು ಹಾಕಿದಾಗ ಏನಂತ, ಯೂರಿಯಾ DAP ಹಾಕಿದಾಗ ಆರ್ಗ್ಯಾನಿಕ್ ಮ್ಯಾಟರ್ ಕಮ್ಮಿ ಆಗ್ತಾರೆ ಭೂಮಿಯಾಗ. ಅದು ಕಡಿಮೆ ಆದಾಗ ಅದೇನ್ ಮಾಡ್ತದ, ನಾ ಹೆಚ್ಚಿಗೆ ಮಾಡ್ಕೋಬೇಕಾದ್ರೆ ನಾ ಏನ್ ಮಾಡ್ಬೇಕು, ಹೆಚ್ಚಿಗೆ ಗ್ರೀನ್ ಮ್ಯಾಟರ್ ಬೆಳೆಸ್ಬೇಕು. ನಾ ಆ ಹೆಚ್ಚಿಗೆ ಬೆಳೆಸ್ದಾಗ ಸ್ವಲ್ಪ ಉಳಿತದ ನನಗ ಅಂತೇಳಿ ಅದು ತಲೆಯಾಗಿರ್ತದೆ. ಇದು ಎಷ್ಟರ ಮಟ್ಟಿಗೆ ಅದ ಅಂದ್ರೆ, ನೀವು ಒಂದ್ ಸ್ವಲ್ಪ ಗಿಡಗಳು, ಮಾವಿನ ಗಿಡಗಳು ಇಷ್ಟೆಲ್ಲ ಅವಲ್ರಿ, ಹೂವ ಕಾಯಿ ಉದುರ್ತವೆ 100. ಎದಕ್ಕೆ ಅಂತಂದ್ರೆ ಅದ್ರದ್ದು ಹೆಂಗ ಅದ್ರ ಇದು ಹೇಳ್ತಾರ, ಭ್ರಾತೃತ್ವ ಅಂತ ಹೇಳ್ತಾರ. ಅಂದ್ರೆ ಮಕ್ಕಳು ತನ್ನ ಅಣ್ತಂಬ್ರಿ ಸಾಯಿಸೋದು ಅಂತೇಳಿ. ಒಂದೊಂದು ಗಿಡದಾಗನು ಬರ್ತದೆ. ನೀವು ಒಂದೊಂದು ಗಿಡ ಸೀಸಮ್ ಗಿಡ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ 2 ಬೀಜ ಆಗಿದ್ರೆ 1 ಬೀಜ ಸತ್ತಿರ್ತಾವ, 1 ಬೀಜ ಅಷ್ಟೇ ಬದುಕಿರ್ತದ. ಹಕ್ಕಿಗಳ್ದಾಗ ಹಂಗಾಗ್ತದ. ಹಕ್ಕಿಗಳ್ದಾಗ 4 ತತ್ತಿಗಳು ಇಟ್ಟು ಅಂದ್ರೆ ಮರಿ ಫಸ್ಟ್ ಯಾವ್ದು ಹುಟ್ಟಿರ್ತದ ನೋಡ್ರಿ, ಅದು ಅದೇನ್ ಮಾಡ್ತದ, ಹೊರಗೆ ಬಂದ್ಮೇಲೆ ಇನ್ನೊಂದು ಮರಿ ಹೊರಗೆ ಬರೋದ್ರಾಗೆ ತತ್ತಿ ಹೊರಗೆ ಆಗ್ತದ, ಬೀಳಿಸ್ತದ.
ಯಾಕಂದ್ರೆ ನಾವು ಫಸ್ಟಿಗೆ ಒಂದು ಮರಿ ಆಗಿರ್ತದ, ತಾಯಿ ತಂದು ಊಟ ಹಾಕ್ತಿರ್ತದ, ಊಟ ಹಾಕ್ಬೇಕಾದ್ರೆ ಎರಡನೇದು ಹುಡ್ತದ, ಮೂರನೇದು ಹುಡ್ತದ. ಇವ್ರು ಮೂರನೇದು ನಾಲ್ಕಕ್ಕೆ ಆಗಕ್ಕ ಟೈಮಿಗೆ ಅದು ನಾಲ್ಕಕ್ಕೆ ಕಮ್ಮಿ ಊಟ ಕಮ್ಮಿ ಬೀಳ್ತದಲ್ಲ, ಕಮ್ಮಿ ಬೀಳದಾಗ ಇದು ಫಸ್ಟ್ ಇದೇನ್ ಮಾಡ್ತದ, ನನಗೆ ಕಮ್ಮಿ ಬೀಳಗತ್ತ ಅಂತೇಳಿ ತನ್ನ ತಮ್ಮಗ್ ಹೊಕಾಡ್ತದ. ಇದು ವಿಜ್ಞಾನ, ಅದು ನೇಚರ್ ಅದ ರೀ. ನಮ್ಮ ಮರ್ಯ ಮನುಷ್ಯರದಾಗ ಇಲ್ಲ ಅಣ್ತಂಬ್ರ ಹೊಡ್ಯದ, ಬೇರೆ ಬೇರೆ ಪ್ರಾಣಿ ಪಕ್ಷಿ ಹುಳ ಕೀಟದಾಗ ಎಲ್ಲ ಅದ, ಹಂಗ ನಿಸರ್ಗದಾಗ ಅದ ರೀ. ಅದಕ್ಕೆ ನಾವು ಸಾಯಿಲಿಗೆ ಏನ್ ಮಾಡತ್ತೀವ, ಸಾಯಿಲ್ದಾಗ ಮಣ್ಣಿನ್ಯಾಗ ನಾವು ಅದಕ್ಕೆ ತಮಗೆ ಎಷ್ಟೆಷ್ಟು ಬೇಕು ಅದಕ್ಕೆ ಬಿಟ್ಟಿದೆ ತಿಳ್ಕೊರಿ. ತಮ್ಗೆ ಇವೇಕ್ ಅಷ್ಟೇ ಡಿಸ್ಟರ್ಬ್ ಮಾಡಲ್ದಂಗ ಓವರ್ ಬೆಳಿ ಕೊಡ್ತಿರ್ಲಿಲ್ಲ. ನಾವು ಅವಕ್ ಸಾಯಿಸಿ ನನಗ್ ತೊಗರಿ ಬೇಕು, ಹೆಸರು ಬೇಕು, ಉದ್ದ ಬೇಕು ಅಂತ ಉಳಿದಿವೆಲ್ಲ ಸಾಯಿಸಿ ಪ್ರಯತ್ನ ಮಾಡಿದಾಗ ನಿಸರ್ಗ ಹಂಗ ಸಾಯಿಸ್ತದೆ. ಇದಕ್ಕಿಂತ ಬೆಸ್ಟ್ ಉದಾಹರಣೆ ರೆಸಿಸ್ಟೆನ್ಸ್ ಕೊಡ್ಬೇಕಾದ್ರೆ ದಾಮಿರಿ. ನೀವು ದಾಮಿಗೆ ಎಲ್ಲರೂ ಮನ್ಯಾಗ ಬಳಸ್ತೀರಿ, ಮಾಸ್ಕಿಟೋ ಕಾಯಿಲ್ ಇವೆಲ್ಲ ಅಷ್ಟೆಲ್ಲಾ ಸತ್ತವ್ರಿ ಮಾಸ್ಕಿಟೋ ಹೆಚ್ಚಿಗೆ ಆಗ್ಯಾವ. ಯಾಕಂದ್ರೆ ರೆಸಿಸ್ಟೆನ್ಸ್ ಬೆಳ್ಕೋತದ. ಅದು ಯಾಕೆ ಹೆಚ್ಚಿಗೆ ಆಗ್ಯಾವತ್ತಂದ್ರ ಮೊದ್ಲು 4 ಇರ್ತಿದ್ದು, ಸೊಳ್ಳೆ ಪರ್ದಿ ಹಾಕೊಂಡು ಮಲ್ಕೋತಿದ್ವಿ, ಒಳಗೊಂದ್ 8 ಬದುಕ್ತಿತ್ತು, ನಡೀತಿತ್ತು. ಈಗ ಏನಾಗದ ಸಾಯಿಸಿ ಪ್ರಯತ್ನ ಮಾಡಿದೇವಲ್ಲ, ಅವಂತ ಯೂಸ್ ಹೆಂಗ್ ಸಾಯಿಸಕತ್ತಾರ, ನಾವು ಹೆಚ್ಚಿಗೆ ಬದುಕ್ರೆ ನಾವು ಅಂದ್ರೆ ಈಗ ಹೆಚ್ಚಿಗೆ ಹುಟ್ಸ್ರೆ ನಾವು ಬದುಕ್ತೇವ್. ಅದಕ್ಕೆ 1 ಬದ್ಲಿ 100 ಹುಟ್ಸೋದು, 2 ಬದ್ಲಿ 10,000 ಹುಟ್ಸ, ಹಿಂಗ ಅದು ಹುಟ್ಸಕತ್ತ, ಅವಾಗ ನಾವು ಪ್ರಾಬ್ಲಮ್ ಆಗತ್ತ. ಅದು ಬ್ಯಾಲೆನ್ಸ್ ಮಾಡ್ಕೋತದ್ರಿ. ನಾವು ಅದು ಎಲ್ಲಾ ಪ್ರಾಣಿದೊಳಗೂ ಹಂಗೆ ಅದ. ಮನುಷ್ಯ ಬಿಟ್ರೆ, ಮನುಷ್ಯದಷ್ಟೇ ಸಬ್ ಕಾನ್ಸಿಯಸ್ ಮೈಂಡ್ ವರ್ಕ್ ಆಗಲ್ಲ, ಕಾನ್ಸಿಯಸ್ ಮೈಂಡ್ ವರ್ಕ್ ಆಗ್ತದ. ಅವ್ರೊಳಗೆ ಹಂಗಲ್ಲ, ಸಬ್ ಕಾನ್ಸಿಯಸ್ ಮೈಂಡ್ ವರ್ಕ್ ಆಗ್ತದ. ಸೊ ಹಿಂಗೆಲ್ಲರಿಂದ ಗಿಡಗಳಿಗೆ ಗೊತ್ತದ್ರಿ ಅದು ಯಾವ್ದು ಹೆಂಗ ಅಂತೇಳಿ ಅದೆಲ್ಲ. ಸೊ ಅದಕ್ಕೆ ನೀವು ಬೆಸ್ಟ್ ಉದಾಹರಣೆ ಸುನಾಮಿ ಟೈಮಿಗೆ ನೋಡಿರ್ಬೇಕು. ಅಲ್ಲಿ ರೀಸೆಂಟ್ ಆಗಿ ಅಂಡಮಾನ್ದಾಗ ಸುನಾಮಿ ಆದಾಗ ಯಾರ ಮನ್ಯಾಗ ಆಕಳವ ಅಲ್ಲೆಲ್ಲ ಬಿಚ್ಚಗ ಬಡದಾಡ ಹಗ್ಗ ಬಿಟ್ಟಿರತ್ತ, ಹಗ್ಗ ಬಿಡೋಣ ಅವೆಲ್ಲ ಗುಡ್ಡಕ್ಕೆ ಹೋದತ್ತ. ಯಾಕೋ ದನಗಳು ಮ್ಯಾಗ ಹೋಗ್ಯಾವತ್ತೇಳಿ ಅವ್ರು ಹಿಂದ್ ಹೋದ್ರತ್ತ. 3 ದಿವ್ಸ ಗುಡ್ಡದಾಗ ಇದ್ದೋತವ್. ಆಮೇಲೆ ಯಾವಾಗ ಸುನಾಮಿ 3 ದಿವ್ಸದಾಗ ಅದು ಸುನಾಮಿ ಬಂದ್ ಹೋಗ್ತದ, ಆಮೇಲೆ ಅವಕ್ ಪ್ರಾಣಿಗಳು ತೊಗೊಂಡ್ ಬರ್ತಾರ. ಅಂದ್ರೆ ಅವಕ್ಕೆ ಅಷ್ಟು ಗೊತ್ತಾಗ್ತದ. ಅದಕ್ಕೆ ಇವೆಲ್ಲ ನಿಸರ್ಗದ ಸಾವಯವ ಕೃಷಿ ಬಂದ್ರೆ ಒಂದೇ ಹುಲ್ಲು. ಇದು ನಿಮ್ ಉದಾಹರಣೆ, ನಿಮ್ ಎದುರಿ ಅದ. ಇಂಥವ್ ಬಾಳ ಉದಾಹರಣೆ ನಮಗ್ ಸಿಗ್ತಾವ. ಆದ್ರೆ ನಮಗ್ ಪ್ರಾಬ್ಲಮ್ ಇದೆ, ಇವ್ರು ಊರಾಗನವ್ರಿಗೆ ಗೊತ್ತಿರಲ್ಲ, ಊರನವ್ರಿಗೆ ಮಾತಾಡ್ಸಲ್ಲ. ಇಂಥವು ಒಂದಲ್ರಿ ಬಾಳ. ನೀವು ಎಲ್ಲೆಲ್ಲಿ ಹೋಗ್ತಿಲ್ಲ ಆರ್ಗ್ಯಾನಿಕ್ ಗೆ, ಅವ್ರಿಗೆ ಹುಲ್ಲಿನ ಸಮಸ್ಯೆ ಕಮ್ಮಿ ಆಗಿದ್ದು ನನ್ನ ಪ್ರಕಾರ ಬಾಳ ಮಂದಿ ಹೇಳ್ಯಾರ. ಇಲ್ರಿ ನಮ್ ಹುಲ್ಲಿನ ನಾವು ಮ್ಯಾನೇಜ್ ಆಗ್ತದ್ರಿ, ಏನಂತ ಪರಿ ಅನ್ಸಲ್ರಿ ಅಂತ. ಆಮೇಲೆ ಎಷ್ಟ್ ಇರ್ತದ್ರಿ ಅದ್ರೊಳಗೂ ಇಲ್ಲ. ಹುಲ್ಲಿಂದ ಹೇಳ್ಬೇಕಂದ್ರೆ 30ನೇ ದಿವ್ಸ ಅಂದ್ರೆ 30ನೇ ಭಾಗ 30% ಡೇಸ್ ಅಷ್ಟೇ ನಾವು ಹುಲ್ ಮ್ಯಾನೇಜ್ ಮಾಡ್ರೆ ಸಾಕು. ಅಂದ್ರೆ ಎಷ್ಟು 100 ದಿವಸದಿಂದ ಬೆಳೆ ಇತ್ತು ಅಂದ್ರೆ ಫಸ್ಟ್ 30 ದಿವಸ ಕಂಟ್ರೋಲ್ ಮಾಡ್ಕೋಬೇಕು, ಆಮೇಲೆ ಅದು ಗಿಡ ಕಂಟ್ರೋಲ್ ಮಾಡ್ಕೋತದೆ. ಇದು ಒಂದ್ ನೆನ್ಪಿಡ್ಬೇಕು. ಈಗ ತೊಗರಿ 150 ದಿವಸ ಅಂದ್ರೆ ಫಸ್ಟ್ 50 ದಿವಸ ಅದ್ರ ಡಿಸ್ಟರ್ಬ್ ಆಗಲ್ದಾಗ ನೋಡ್ಕೋಬೇಕು ಅಷ್ಟೇ. ಅದು ಆಮೇಲೆ ತಂತ ತೊಗರಿ ಮೇಂಟೈನ್ ಮಾಡ್ಕೋತೇವೆ. ಬಟ್ ನಾವ್ ಯಾವಾಗ ತೊಗರಿ ಕೊಯ್ತೇವೆ, ಮುಂದೆ ಎಣ್ಣೆ ಹೊಡ್ಯೋ ಟೈಮಿಗೆ ಕೊಯ್ದಕ್ಕೆ ಶುರು ಮಾಡ್ತೇವೆ, ಯಾವಾಗ ಅಡ್ಡ ಬರ್ತಾವತ್ತೆ. ಬಟ್ ಆ ಟೈಮಿಗೆ ತೊಗರಿ ಮೇಲೆ ಅಸರ್ ಬೀಳಲ್ರಿ. ನೀವು ಆರ್ಗ್ಯಾನಿಕ್ ಹೋದ್ರೆ ಎಣ್ಣೆ ಹೊಡೆಯೋದು ಹತ್ತದ ಹೆಚ್ಚಿಗೆ. ಈಗ ನೀವು ದಶಪರ್ಣಿದ ಹೊಡ್ಯಾ ಪಾಳಿ ಬರ್ತಾವ, ಬಟ್ ಇನ್ನೊಂದು 5-6 ವರ್ಷ ನೀವು ಕಂಟಿನ್ಯೂಸ್ ಹೋದ್ರಲ್ರಿ, ಅದು ಆಟೋಮೆಟಿಕ್ ಮ್ಯಾನೇಜ್ ಆಗ್ತದೆ. ಎರಡನೇ. ಆಮೇಲೆ ಇನ್ನೂ ಒಂದ್ ಏನಾಗ್ತದ, ತೊಗರಿ ಹುಲ್ಲಿನ ನೆರಳು ಬೆಳಿ ಮೇಲೆ ಬೀಳ್ಬಾರ್ದು. ಬೆಳಿಗ್ಗೆ ತೊಗರಿ ಮತ್ತು ಕೈಗಸ ಎಟ್ಟೆ ಬೆಳಿಗತ್ತ ತಿಳ್ಕೊರಿ. ಕೈಗಸದ ನೆರಳು ಇದ್ರ ಮೇಲೆ ಬೀಳ್ಬಾರ್ದು. ಹೈಟ್ ಇರ್ಬೇಕು. ಈ ಕೆಳಗದ ಕರ್ಕಿ ಅದ, ಇಗಳಿ ಅದ, ಕೆನ್ನಿ ಅದ, ಕಿವಿ ಇಲಿ ಕಿವಿ ಅವ, ಇಂಥವೇನ್ ಹುಲ್ ಬೆಳಿತಲ್ಲ, ಆ ಹುಲ್ಲಿಂದ ಏನೂ ಸಮಸ್ಯೆ ಇಲ್ಲ. ಇಂಗ್ಲಿಷ್ನಾಗ ಒಂದ್ ಬುಕ್ ಅದ ರೀ, ವೀಡ್ಸ್ ಆರ್ ದಿ ಗಾರ್ಡಿಯನ್ಸ್ ಆಫ್ ದಿ ಸಾಯಿಲ್ ಅಂತೇಳಿ. ಅವ್ರು ಹೇಳ್ತಾರೆ ಏನಂತೇಳಿ, ಹುಲ್ಲಿನ ಬೀಜ ಬಿತ್ತಿ ಬೆಳಿ ಬೆಳೆಯೋರತ್ತ, ಕುಕ್ಕ ಬೀಜ ಚೆಲ್ಲಿ ಆಮೇಲೆ ಬೆಳಿ ಬೆಳೆಯೋರತ್ತ. ಒಂದು. ಎರಡನೇದು ಏನಂದ್ರೆ ಏಕದಳ ಬೆಳಿ ಒಳಗ ದ್ವಿದಳ ಹುಲ್ಲು ಉಪಯೋಗ ಆಗ್ತಾವ, ದ್ವಿದಳ ಬೆಳಿ ಒಳಗೆ ಏಕದಳ ಹುಲ್ಲು ಉಪಯೋಗ ಆಗ್ತಾವ. ಅಂದ್ರೆ ಈಗ ತೊಗರಿ ಬೆಳೆ ಅದಂದ್ರೆ ತೊಗರಿ ಒಳಗೆ ಕರ್ಕಿ ಇಗಳಿ ಕೆನ್ನಿ ಏನ್ ಇರ್ತಾವಲ್ಲ, ಜೇಕ ಇವೆಲ್ಲ ಯೂಸ್ ಆಗ್ತಾವ. ಆಮೇಲೆ ದ್ವಿದಳದ ಜ್ವಾಳದಾಗ ಅಗಲ ಎಲಿ ಹುಳುದು ಉಪಯೋಗ ಆಗ್ತಾವ. ಈಗ ಇದು ಜರ ನೆಟ್ಟಿ ಹೆಚ್ಚಿಗೆ ಹೋಗತ್ತದ, ನೆಟ್ಟಿ ಹಿಂದಕ್ಕೆ ಕಮ್ಮಿ ಇತ್ತ ಯಾಕಿತ್ತು. ಜೇಕ್ ಅದಲ್ರಿ, ಜೇಕ್ ಇಸ್ ಎ ಬೆಸ್ಟ್ ಫಂಗಿಸೈಡ್. ಜೇಕ್ ಏನದಲ್ರಿ ಬಾಳ ಚಲೋ ಕೆಲಸ ಮಾಡ್ತದ ಫಂಗಿಸೈಡ್ ಆಗಿ. ಈಗ ಹಳ್ಳ ದಂಡಿ ಬಾಳ ಇರ್ತದ, ಹಿಂದಕ್ಕೆ ಹೊಲ್ದಾಗ ಇರ್ತಿತ್ತು ನೀರ್ ನಿಂದ್ರಲ್ಲಿ ಇದೆಲ್ಲ. ಆ ಹಿಂದಕ್ಕೆ ಏನ್ ಮಾಡ್ತಿರತ್ತ, ಜೇಕ್ ತಗೊಂಡು ಆ ಜೇಕಿನ ಗಡ್ಡಿ ಕಿತ್ತಿ ದನಗಳು ಕೊಟ್ಟಿಗೆ ಬಿಡ್ತಿರತ್ತ, ಹಾಕ್ತಿರತ್ತ. ಅದು ಗಾತ ಹೆಂಡಿ ತುಳಿದು ಏನಾಗ್ತಿತ್ತು, ಅದು ತುಳಿಯೋದು ಕ್ರಶ್ ಆಗೋದು, ಅದು ಜೇಕಿನ ರಸ ಎಲ್ಲ ತಿಪ್ಪಾಗ ಹೋಗ್ತಿತ್ತು. ಆ ತಿಪ್ಪಿ ಹಾಕಿದಾಗ ಫಂಗಿಸೈಡ್ ಆಗ್ತಿತ್ತು, ಗೊಬ್ಬರ ಆಗ್ತಿತ್ತು, ಎಲ್ಲ ಆಗ್ತಿತ್ತು ತಿಪ್ಪಿ. ಈಗ ಒಂದೇದು ಕೊಟ್ಟಿಗೆನೂ ಇಲ್ಲ, ಜೇಕು ಇಲ್ಲ. ಇವೆಲ್ಲ ಸಮಸ್ಯೆ ಇರ್ಲಿ. ಯಾಕಂದ್ರೆ ಈಗ ಜೇಕ್ ಏನದಂದ್ರೆ, ಈಗ ನಾವ್ ಏನ್ ಮಾಡ್ಬೋದು, ಜೇಕ್ ಗಡ್ಡಿ ಇದ್ದಾಗ ಜೇಕ್ ನೀವು ತೊಗರಿ ಒಳಗಿತ್ತ ತಿಳ್ಕೊರಿ, ಸಾಯಿಲ್ ಬೋರ್ನ್ ಡಿಸೀಸ್ ಬರ್ಲಿಕ್ಕಿಲ್ಲ. ಇದು ನನ್ನ ಉದಾಹರಣೆ. ಬಟ್ ರಿಸರ್ಚ್ ಪೇಪರ್ ಅವರಿ, ಜೇಕ್ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡಿ ರಿಸರ್ಚ್ ಪೇಪರ್ ಅವ ನನ್ ಬಲ್ಲಿ. ಆದ್ರೆ ಏನದಂದ್ರೆ ಇದು ಈಗ ಸ್ಪ್ರೇ ಮಾಡಿ ಹೊಲ್ದಾಗಿದ್ದಾಗ ನೆಟ್ಟೆ ಕಮ್ಮಿ ಆಗ್ಯದ ನೋಡ್ಬೇಕಾಗ್ತದೆ. ಅದಕ್ಕೆ ಇವು ಹುಲ್ಲಿಂದ ಇದು ಉದಾಹರಣೆ. ಅದಕ್ಕೆ ನಾವು ಹುಲ್ಲು ಯಾಕೆ ಇರ್ಬೇಕು ಅಂದ್ರೆ, ಯಾವ ಹುಲ್ಲು ನಾವು ಅದಕ್ಕೆ ಲಿಸ್ಟ್ ಮಾಡ್ಕೊಂಡ್ರಲ್ಲ ಗೊತ್ತಾಗ್ತದೆ. ನೀವು ಹುಲ್ಲು ಸ್ಟಡಿ ಮಾಡಿದ್ರೆ ಯಾವ ಹುಲ್ಲು ಏನ್ ಮಾಡಕತ್ತದ ಭೂಮಿಗೆ, ಯಾವ ಹುಲ್ಲು ಯಾವ ರೀತಿ ನ್ಯೂಟ್ರಿಯೆಂಟ್ಸ್ ಕೊಡಕತ್ತದ, ಆಮೇಲೆ ಅದನ್ನು ಸ್ಟಡಿ ಅದ, ಯಾವ ಹುಲ್ಲು ಎಷ್ಟೆಷ್ಟು ನ್ಯೂಟ್ರಿಯೆಂಟ್ಸ್ ಅದ ಅಂಬದ್ ನೆಟ್ನೆ ಸಿಗ್ತದೆ ನಿಮ್ಗೆ. ಅದು ಸಿಕ್ಕವೋ ಈ ಹುಲ್ಲು ಇಷ್ಟು ನ್ಯೂಟ್ರಿಯೆಂಟ್ಸ್ ಕೊಡಕತ್ತದ, ರೊಕ್ಕ ಮಾಡ್ಕೊಂಡಿದ್ರೆ ಎಷ್ಟು ಕಮ್ಮಿ ಆಗ್ತದೆ ನಮ್ಮ ಬೆಳೆಯವ್ರಿ. ಇಂಥವೆಲ್ಲ ಒಂದಕ್ಕೊಂದು ಸಿಗ್ಲಿಕ್ಕೆ. ಅದಕ್ಕೆ ಹುಲ್ಲು ನಮ್ಮ ಶತ್ರು ಅಂತ ತಿಳ್ಕೊಂಡಿದೀವಲ್ಲ. ನಾನ್ ತಿಳಿದ ಮಟ್ಟಿಗೆ ನಮಗೇನ್ ತಿಳಿಸ್ಯಾರಲ್ಲ, ಒಂದು ಹುಲ್ಲುಗಳು ನಮ್ಮ ಶತ್ರು ಅಂತೇಳಿ, ಮಿಡ್ಲ್ ಮ್ಯಾನ್ 2ನೇ ಶತ್ರು, ಲೇಬರ್ ನಮ್ 3ನೇ ಶತ್ರು. ಯಾಕಂದ್ರೆ ಲೇಬರ್ ಕಾಸ್ಟ್ ಹೆಚ್ಚಿಗೆ ಆಗತ್ತ ಅಂತೇಳಿ. ಇವೆಲ್ಲ ನಾವು ಮೂರಕ್ಕೆ ವಿಚಾರ ಮಾಡಿದಾಗ 3 ನಮ್ಮ ಎಸೆನ್ಷಿಯಲ್ಸ್ ಅವ. ಲೇಬರ್ ರೇಟ್ನು ಹೆಚ್ಚಿಗೆ ಆಗ್ಲೇಬೇಕಾಗ್ತದೆ. ಯಾಕೆ ಹೆಚ್ಚಿಗೆ ಆಗ್ಬೇಕಾದ್ರೆ ಇವತ್ತು ಕಾಸ್ಟ್ ಆಫ್ ಲಿವಿಂಗ್ ನೋಡ್ಕೋಬೇಕಾಗ್ತದೆ. ನೀವು ಯಾವುದೇ ಬೇರೆ ಬೆಳೆ ಒಳಗ ಪ್ರೊಡಕ್ಷನ್
ಲೆಕ್ಕ ಹಾಕ್ತೇವ್ ಅಂದ್ರ ಅವ್ರ ರೇಟ್ ಅಬ್ಸರ್ವ್ ಮಾಡಿ ನಾವು ಕೂಡ ಬರ್ತೇವೆ. ನಮ್ದೊಳಗ ಅಷ್ಟೇ ಅದ ಲೇಬರ್ ರೇಟಿಗೆ ಇಷ್ಟಕ್ಕೆ ನಾವು ವರ್ಕೌಟ್ ಮಾಡ್ರಿ ಅಂತೇಳಿ. ಹೌದು, 200 ರೂಪಾಯಿ ಕೊಡ್ರಿ, 300 ರೂಪಾಯಿ ಕೊಡ್ರಿ, 150 ರೂಪಾಯಿ ಕೊಡ್ರಿ, ಹಂಗ ಆಗಲ್ಲ. ಅದಕ್ಕೆ ಏನದ ಹುಲ್ಲಿಂದ ಕರೆಕ್ಟ್ ಅದ ಸರ್, ಅದು ಆ ರೀತಿ ನಾವು ನೋಡ್ಕೋಬಹುದು. ಯಾವ್ದು ಸರ್ ಬೇರೆ 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 ಲಾವಂಚ ಫ್ರಾಗ್ರೆನ್ಸ್ ಬರ್ತದ್ರಿ. ಜೇಕ್ ಇಷ್ಟೇ ಬರ್ತದೆ ಸರ್. ಜೇಕ್ ನೀರಿದ್ದಲ್ಲಿ ಹೆಚ್ಚಿಗೆ ಬರ್ತದ್ರಿ. ನೀರಿದ್ದಲ್ಲಿ ಅದು ಸಣ್ಣ ಸಣ್ಣ ನೀರಿದ್ದಲ್ಲಿ ದೊಡ್ಡ ಬಳ್ಳುಳ್ಳಿ ಅದಂಗ ಗಡ್ಡಿ ಆಗ್ತದ್ರಿ. ಇವುಗಳ ಕಡೆ ಸಣ್ಣ ಬರ್ತದ, ಬಳ್ಳುಳ್ಳಿ ಟೈಪ್ ಬರ್ತದ ಸಣ್ಣ. ಆಮೇಲೆ ಅದು 80 ರೂಪಾಯಿ 70 ರೂಪಾಯಿ ಕೆಜಿ ಮಾರ್ತದ್ರಿ. ಜೇಕ್ ಗಡ್ಡಿ ಅಗರಬತ್ತಿ ಒಳಗೆ ಯೂಸ್ ಮಾಡ್ತಾರ, ಫ್ರಾಗ್ರೆನ್ಸ್ ಇಂಡಸ್ಟ್ರಿ ಒಳಗೆ ಯೂಸ್ ಮಾಡ್ತಾರ. ಒಳಗ ನಾವು ಇನ್ಸ್ಟೆಂಟ್ ನೋಡ್ತೀವಿ. ಈಗ ನೀವು ಏನಂತ ಯೂರಿಯಾ DAP ಹಾಕಿದ್ರಿ, ಇಮಿಡಿಯೇಟ್ ಹಸಿರು ಕಾಣಿಸ್ತಾವ. ಬಟ್ ಅದು ಲಾಂಗ್ ಟರ್ಮ್ ಒಳಗೆ ಏನಾಗ್ತದೆ ಗೊತ್ತಾಗಲ್ಲ. ಈಗ ಬೆಸ್ಟ್ ಉದಾಹರಣೆ ನೀವು ಗೋಲಿಲಿಂದ ಒಳಗತ್ತೀರಿ, ಗೋಲಿ ತಗೊಳ್ಳೋ ಟೈಮಿಗೆ ಆರಾಮ ಅನ್ಸ್ತಾರಿ, ಲಾಂಗ್ ಟರ್ಮ್ ಒಳಗೆ ಕಿಡ್ನಿ ಇವೆಲ್ಲ ರಿಸಲ್ಟ್ ಬರ್ತಾವ್ರಿ ಅಂತೇಳಿ. ಈಗ ಅಲ್ಲಿ ತನಕ ನಾವು ಕಾಯೋ ಪೇಷನ್ಸ್ ಇಲ್ಲ. ಹಂಗೆ ಗಿಡಗಳದಾಗ ಏನಾಗ್ತದ, ನೀವು ಆರ್ಗ್ಯಾನಿಕ್ ಹೊಡೆದಾಗ ಒಮ್ಮಿಲಿ ಹಸಿರು ಆಗಲ್ಲ. ಬಟ್ ಯೂರಿಯಾ DAP ಹಾಕಿದಾಗ ಅದು ಯೂರಿಯಾ DAP ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಯಾರ. ಏನ್ ಮಾಡ್ತಾರ ಅಂದ್ರೆ 2 ಪಾಟ್ನಾಗ 2 ಹತ್ತಿ ಗಿಡ ಬೆಳೆಸ್ತಾರ. ಇದ್ರೊಳಗೊಂದು ಹತ್ತಿ ಗಿಡ, ಇದ್ರೊಳಗೊಂದು ಹತ್ತಿ ಗಿಡ. ಒಂದಕ್ಕೆ ಯೂರಿಯಾ ಹಾಕ್ತಾರ, ಒಂದಕ್ಕೆ ಯೂರಿಯಾ ಹಾಕಲ್ಲ. ಎರಡಕ್ಕ ಹೆಲಿಕಾರ್ಪ ಆರ್ಮಿಚರ್ ಬಿಡ್ತಾರೆ. ಎರಡಕ್ಕ ತೊಗರಿಗೆ ಬರಂತ ಹುಳ, ಹತ್ತಿಗೂ ಸೇಮ್ ಬರ್ತದ, ಹತ್ತಿಗೆ ಬರಂತ ಹುಳ ಬಿಡ್ತಾರ. ಬಿಟ್ರ ಏನಾಗ್ತದ, ಯಾವ ಯೂರಿಯಾ ಹಾಕಿರ್ತಾರಲ್ಲ, ಯಾವ ಗಿಡಕ್ಕೆ ಯೂರಿಯಾ ಹಾಕಿರ್ತಾರ ಅಲ್ಲಿ ಏನತ್ತ ಹುಳ ಆರಾಮ್ ಮೇಯ್ತದ. ಯಾವ ಗಿಡಕ್ಕೆ ಯೂರಿಯಾ ಹಾಕಿರಲ್ಲ, ಯಾವ ಪಾಟಿಗೆ, ಅಲ್ಲಿ ಏನತ್ತ ಹುಳ ಸಾಯ್ತದ. ಯಾಕೆ ಸಾಯ್ತದ್ರ, ಆ ಹುಳುವಿನ ಶತ್ರು ಕರಿತ್ ಬರ್ತದ. ನಿಸರ್ಗದಾಗ ಹುಳ ತಿನ್ನಂತದ ಒಂದ್ ಶತ್ರು ಅದಾರಿ. ಇದು ತೊಗರಿ ಹತ್ತಿಗೆ ಹಿಂಗ್ ಚುಚ್ಚಿದಾಗ ಹತ್ತಿ ಒಂದು ಹಾರ್ಮೋನ್ ಬಿಡ್ತದತ್ತ. ಹಾರ್ಮೋನ್ ಎಂತದ ಅಂದ್ರೆ ಇದ್ರ ಶತ್ರುಗೆ ಇಂಡಿಕೇಶನ್ ಕೊಡ್ತದ, ನೀನ್ ಆರದ ಇಲ್ಲಿ ಬಾ ಅಂತೇಳಿ. ಸೊ ಆ ಹಾರ್ಮೋನ್ ಸ್ಟಡಿ ಮಾಡ್ಯಾರ. ಹಾರ್ಮೋನ್ ಸ್ಟಡಿ ಮಾಡಿದಾಗ ಯೂರಿಯಾ ಹಾಕಿದಾಗ ಹಾರ್ಮೋನ್ ಲೆವೆಲ್ ಕಮ್ಮಿ ಆತ. ಕಮ್ಮಿ ಆದಾಗ ಏನಂತ, ಇದು ಗೊತ್ತಾಗಲ್ಲ ಶತ್ರುಗೆ, ಇಲ್ಲ ನನ್ನ ಊಟ ಅಂತೇಳಿ. ಸೊ ಅವಾಗ ಇದು ಹತ್ತಿ ಆರಾಮ ಐತದ. ಇಂಥವೆಲ್ಲ ಬದಲಾವಣೆ ಸೂಕ್ಷ್ಮವಾಗಿ ಆಗ್ತಿರ್ತಾವ. ಸೊ ಅದಕ್ಕೆ ಯೂರಿಯಾ DAP ಹಾಕಿದಾಗ ನಮ್ಗೆ ಹಸಿರು ಕಾಣಿಸ್ತದೆ, ಭಾರಿ ಅದಾರ ಅಂತೇವ್. ಹಸಿರು ಅಂದ ಕೂಡ ಹೆಚ್ಚು ಹುಳ ಬರ್ತಾವ. ಅವಾಗ ಮತ್ತೆ ಸರಳ ಅದಾರ ಇನ್ಸೆಕ್ಟಿಸೈಡ್ ತಗೊಂಡ್ ಬರ್ರಿ ಅಂತೇಳಿ. ಸೊ ಇನ್ಸೆಕ್ಟಿಸೈಡ್ ಹೊಡೆದ ಕೂಡ ಮತ್ತೊಂದು ಹುಳ ಬರ್ತಾವ.